ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಮುಂದೆ ಪೊಲೀಸರು ದರ್ಪವನ್ನ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ಬೈಕ್ ಸವಾರನಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಎಸ್ ಕೌಜಲಗಿ ಅವರು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣದ ಎದುರು ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ, ಬಂದೋಬಸ್ತ್ ಅನ್ನು ಮಾಡಿಕೊಂಡಿದ್ದಾರೆ. ಈ ವೇಳೆ ಮನೆಗೆ ತೆರಳುತ್ತಾ ಇದ್ದ ಬೈಕ್ ಸವಾರನನ್ನ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ಆ ಟೈಮ್ನಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಕೆನ್ನೆಗೆ ಹೊಡೆದಿದ್ದಾರೆ ಇನ್ಸ್ಪೆಕ್ಟರ್. ಮಗುವನ್ನ ಕರ್ಕೊಂಡು ಮನೆಗೆ ತೆರಳುತ್ತಾ ಇದ್ರು ಬೈಕ್ ಸವಾರ. ಇದರ ಅಧಿಕಾರಿ ಹೊಡೆದಿದ್ದಾರೆ, ತನ್ನ ಮೇಲೆ ದರ್ಪವನ್ನ ತೋರಿದ್ದಾರೆ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನರೇಂದ್ರ ಮೋದಿ ನೋಡೋದಕ್ಕೆ ಜನ ಸಾಗರ ಆಗಮಿಸಿದೆ. ಹುಬ್ಬಳ್ಳಿ ಕೋರ್ಟ್ ಸರ್ಕಲ್ ಬಳಿ ಜನ ಜಮಾವಣೆಗೊಂಡಿದ್ದಾರೆ. ಕಾರಣ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ನಲ್ಲ, ಒಟ್ಟು 3 ಕಡೆಗಳಲ್ಲಿ 3 ಜಾಗಗಳಲ್ಲಿ ನರೇಂದ್ರ ಮೋದಿ ಅವರು ಆ ಕಾರಿಂದ ಕೆಳಗಡೆ ಇಳಿತಾರೆ. ಅಂದ್ರೆ ರ್ಯಾಲಿ ನಡೆಸ್ತಾ ಇರ್ತಾರಲ್ಲ, ಆ ವಾಹನದಿಂದ ಕೆಳಗಿಳಿದು ಜನರ ಹತ್ರ ಹೋಗ್ತಾರೆ, ಜನರ ಹತ್ರ ಕೈ ಬೀಸ್ತಾರೆ. ಅದರಲ್ಲಿ ಒಂದು ಪ್ರದೇಶ ಅಂತಂದ್ರೆ ಈಗ ಈ ಹುಬ್ಬಳ್ಳಿ ಕೋರ್ಟ್ ಸರ್ಕಲ್ ಅಲ್ಲೂ ಕೂಡ ಒಂದು ಸ್ಟಾಪ್ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನರೇಂದ್ರ ಮೋದಿ ಅವರು ಬಹಳ ಹತ್ರದಿಂದ ನಮಗೆ ನೋಡೋಕೆ ಸಿಗ್ತಾರೆ ಅಂತ ಹೇಳಿ ಜನಸಾಗರ ನೆರೆದಿದೆ. ನರೇಂದ್ರ ಮೋದಿ ಅವರಿಗೆ ಪುಷ್ಪಾರ್ಪಣೆ ಮಾಡೋದಕ್ಕೆ ಹೂಗಳನ್ನು ಅಲ್ಲಿ ವಿತರಣೆ ಮಾಡಿದ್ದಾರೆ. ಕೈಯಲ್ಲಿ ಹೂ ಹಿಡಿದು ನಿಂತ್ಕೊಂಡಿದ್ದಾರೆ ಅಭಿಮಾನಿಗಳು. ನರೇಂದ್ರ ಮೋದಿ ಪರವಾಗಿ ಜಯ ಘೋಷಣೆಗಳನ್ನ ಅಭಿಮಾನಿಗಳು ಕೂಗ್ತಾ ಇದ್ದಾರೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ. ಹುಬ್ಬಳ್ಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನು ಕೆಲವರು ಆನ್ ದ ವೇ ಇದ್ದಾರೆ. ಯುವ ಜನೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಮೋದಿ ಮೋದಿ ಅನ್ನೋ ಜಯ ಘೋಷ ಮೊಳಗಿದೆ. ವಿದ್ಯಾರ್ಥಿಗಳನ್ನು ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ನೋಡೋಣ. 26ನೇ ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಹುಬ್ಬಳ್ಳಿ ಧಾರವಾಡಾದ್ಯಂತನೂ ಕೂಡ ಯುವ ಜನರು, ಅದರಲ್ಲೂ ಕೂಡ ಯುವಕ ಯುವತಿಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರುವಂತ ಕಾಲೇಜಿನ ವಿದ್ಯಾರ್ಥಿಯರಿದ್ದಾರೆ. ಎಲ್ಲರೂ ಎಲ್ಲರೂ ಮೋದಿ 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 ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನಾವೀಗ ವಿವಿಧ ಕಾಲೇಜ್ಗಳಿಂದ ಆಗಮಿಸಿರುವಂತ ಯುವತಿಯರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಈ ಕಾರ್ಯಕ್ರಮದ ಮಹತ್ವ ಮತ್ತು ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮೇಡಮ್, ತಾವು ಯಾವ ಕಾಲೇಜಿಂದ ಬರ್ತಾ ಇರೋದು? ಈ ಕಾರ್ಯಕ್ರಮದ ಉದ್ದೇಶ ತಮ್ಗೇನಾದ್ರೂ ಮಾಹಿತಿ ಇದೆಯಾ? ನಾವು JSS ಬನಶಂಕರಿ ಕಾಲೇಜಿಂದ ಬಂದಿದ್ದು. ಇವತ್ತು ಯೂತ್ ಫೆಸ್ಟಿವಲ್ಗೆ ಮೋದಿಜಿ ಬರ್ತಿರೋದು ನಮ್ಗೆಲ್ಲ ತುಂಬಾ ಖುಷಿ ಆಗ್ತಿದೆ. ಇದು ಎಷ್ಟೋ ವರ್ಷದ ಕನಸು ಅಂತಾನೆ ಹೇಳ್ಬೋದು. ನಮ್ಮ ಕಾಲೇಜಲ್ಲಿ ತುಂಬಾ ಖುಷಿ ಆಗ್ತಿದೆ, ತುಂಬಾ ಉತ್ಸಾಹದಿಂದ ಇದೀವಿ ಅವ್ರನ್ನ ನೋಡಕ್ಕೆ, ಎಸ್ಪೆಷಲಿ ಅವ್ರ ಸ್ಪೀಚ್ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ. ಮೋದಿಯನ್ನ ತುಂಬಾ ಬಹಳ ಹತ್ತಿರದಿಂದ ನೋಡ್ತಾ ಇದ್ರೆ, ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತಲ್ವಾ? ಅಫ್ಕೋರ್ಸ್ ಸರ್, ಫಸ್ಟ್ ಟೈಮ್ ನೋಡ್ತಿದೀವಿ. ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಬಂದಿದೀವಿ. ಖುಷಿ ಇದೆ ಜಾಸ್ತಿ ತುಂಬಾ. ಅವರು ಯುವ ಜನರು ಉದ್ದೇಶಿಸಿ ಇವತ್ತು ಮಾತಾಡ್ಲಾ ಇದ್ದಾರೆ. ಬಹಳ ಸರಿ ತಮ್ಮ ಭಾಷಣದಲ್ಲೂ ಕೂಡ ಮಾತಾಡಿದ್ದಾರೆ. ಏನ್ ಇಷ್ಟ ಆಗತ್ತೆ ಮೋದಿ ಅವರ ಸ್ಪೀಚ್ ಅಲ್ಲಿ? ಮೋದಿ ಅವರು ನಮ್ಮ ಭಾರತಕ್ಕಾಗಿ, ನಮ್ಮ ಭಾರತ ಪ್ರಧಾನಿ ಆಗಿದ್ದರಿಂದ ಅವ್ರು ನಮ್ಮ ಭಾರತಕ್ಕೆ ತುಂಬಾನೇ ಮಾಡಿದ್ದಾರೆ. ಈಗ ಅವ್ರು ಸ್ಪೆಷಲ್ ಆಗಿ ಇಂಡಿಯಾದಲ್ಲಿ ಎಲ್ಲೆಲ್ಲ ಕಡೆನೂ ಯೂತ್ ಫೆಸ್ಟಿವಲ್ ನಡೆದಿದೆ. ಈ ಸ್ಪೆಷಲ್ ಆಗಿ ನಮ್ಮ ಧಾರವಾಡ ಹುಬ್ಳಿದಲ್ಲಿ ನಡೀತಿದೆ. ಅದು ತುಂಬಾ ಎಕ್ಸೈಟ್ಮೆಂಟ್ ನಮ್ಗಿದೆ. ಹಂಗಾಗಿ ನಾವು ನಮ್ಮ ಕಾಲೇಜಿಂದ ಇತ್ತು, ಬೇರೆ ಬೇರೆ ಕಾಲೇಜಿಂದ ವಿದ್ಯಾರ್ಥಿನಿಯರು ಎಲ್ಲರೂ ಬರ್ತಿದ್ದಾರೆ. ಈಗ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅವ್ರ ಭಾಷಣ ಇನ್ನು ಹತ್ತಿರದಿಂದ ಕೇಳಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನಿಮ್ಮ ಭಾಗದಲ್ಲಿ ಹುಬ್ಳಿಯಲ್ಲಿ ನಡೀತಾ ಇದೆ, ಈ ಬಗ್ಗೆ ತಾವು ಏನ್ ಹೇಳ್ತೀರಾ? ನಾನು ಆಲ್ಮೋಸ್ಟ್ ಪೊಲಿಟಿಷಿಯನ್ಸ್ ಯಾವ್ದು ಕಾರ್ಯಕ್ರಮನೂ ಅಟೆಂಡ್ ಆಗಿದ್ದಿಲ್ಲ ಸರ್. ಮೋದಿಜಿ ಅವ್ರನ್ನ ಇಷ್ಟ ಹತ್ತದಿಂದ ಅದು ನಮ್ಮ ಕನ್ನಡ ಭಾಷೆದಲ್ಲಿ ಮಾತಾಡೋದನ್ನ ನೋಡ್ತಿದೀವಿ ಅಂತಂದ್ರೆ ನಿಜಾನು ನಾವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಂತ ಎಲ್ಲರೂ ನೋಡ್ತಿದ್ದೀರಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅಂಡ್ ಥ್ಯಾಂಕ್ಫುಲ್ ಟು ಮೋದಿಜಿ. ರಾಷ್ಟ್ರ ಮಟ್ಟದಲ್ಲಿ ನಡೀತಿರುವಂತ ಜನೋತ್ಸವ ಇದು, ಯುವ ಜನೋತ್ಸವ, ಏನ್ ಹೇಳ್ತೀರಾ? ಬೇರೆ ರಾಜ್ಯದಿಂದ ಎಲ್ಲ ಸೆಲೆಬ್ರಿಟೀಸ್ ಅದು ಬರ್ತಾರೆ, ಬಟ್ ಅಷ್ಟು ಎಕ್ಸೈಟ್ಮೆಂಟ್ ಇರಂಗಿಲ್ಲ ನಮ್ಗೆ. ಬಟ್ ಇದು ನಮ್ದು ಪ್ರಧಾನ ಮಂತ್ರಿ ಬರ್ತಾರಂದ್ರೆ ಏನೋ ಒಂಥರ ಎಲ್ಲಾರ್ಗು ನೋಡೋಕೆ ಜಾಸ್ತಿ ಅವ್ರಿಗೆ ನೋಡೋದು ಭಾಳ ಖುಷಿ ಇರ್ತೈತಿ ನಮ್ಗೆ. ಸೊ ಅದು ಎಕ್ಸೈಟ್ಮೆಂಟ್ ಅಂತೂ ಆನ್ ಟಾಪ್ ಅದು. ಮೇಡಮ್, ತಾವು ಏನ್ ಹೇಳ್ತಾರೆ ಮೇಡಮ್? ಸರ್, ಮೋದಿಜಿ ಬರೋದಂದ್ರೆ ನಮ್ ಹುಬ್ಳಿ ಧಾರವಾಡಕ್ಕೆ ಭಾಳ ಖುಷಿ ಆಗೈತ್ರಿ ಸರ್. ಅವರು ಮೋದಿಜಿ ಅವರು ಜನಪ್ರಿಯ ವ್ಯಕ್ತಿ ಆಗ್ಯಾರಿ. ಭಾರತದ ಪ್ರತಿಯೊಬ್ಬರಿಗೂ ಮೋದಿಜಿ ಯಾರು ಅನ್ನೋದು ಗೊತ್ತ್ರಿ. ಅವ್ರು ಏನಾದ್ರು ತಮ್ಮ ಊರಿಗೆ ಬರಾಕತ್ರ ಭಾಳ ಖುಷಿ ಆಗ್ತೈತ್ರಿ. ಮೋದಿಜಿ ಅವ್ರ ಈಗ ಹುಬ್ಳಿ ಧಾರವಾಡ ಬರಾಕತ್ತಿದ್
ನಮ್ ಪುಣ್ಯನ ಅನ್ಕೋತೀರಿ. ಬಾಳ್ ಖುಷಿ ಆಗೈತ್ರಿ ನಮಗಂತೂ, ನಿಜ ಸರ್. ಇದು ಬಹಳಷ್ಟು ಜನ ಯುವತಿಯರೆಲ್ಲರೂ ಕೂಡ, ಯಾಕಂದ್ರೆ ಎಲ್ಲರೂ ಕಾರ್ಯಕ್ರಮ ಅಟೆಂಡ್ ಆಗ್ಲಿಕ್ಕೆ ಬರ್ತಿದ್ದಾರೆ, ಎಲ್ಲರೂ ಕೂಡ ಜೋಶ್ ಅಲ್ಲಿದ್ದಾರೆ. ಯುವ ಜನೋತ್ಸವ ಜೊತೆಗೆ ಮೋದಿ ಉತ್ಸವದ ರೀತಿಯಾಗಿ ಎಲ್ಲರೂ ಕೂಡ ಬಹಳ ಖುಷಿ ಪಡ್ತಾ ಇರೋದು, ಎಲ್ಲರೂ ವಿಶ್ ಮಾಡ್ತಾ ಎಸ್. ಕ್ಯಾಮ್ರಾ ಪರ್ಸನ್ ರವಿ ಚವಾಣ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಮೋದಿ ಅವರನ್ನ ಒಂದು ಅವಕಾಶ ಇದು ಬಹಳ ಹತ್ರದಿಂದ ನೋಡೋದಕ್ಕೆ, ಅವ್ರ ಭಾಷಣವನ್ನ ನೇರವಾಗಿ ಕೇಳೋದಕ್ಕೆ, ನೋಡೋದಕ್ಕೆ. ಸೊ ಅದಕ್ಕೆ ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ನಾವಿದ್ದೀವಿ ಅಂತ ಹೇಳ್ತಾ ಇದ್ರು. ಕೇಳಿ ಇದು 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಆಗಿರೋದ್ರಿಂದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಕೂಡ ಈ ಜನೋತ್ಸವದಲ್ಲಿ, ಯುವ ಜನೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನೊಂದು ಕಡೆ ಆ ಸಮಾವೇಶದ ಹೊರತಾಗಿ ನಾವು ನೋಡೋದಾದ್ರೆ ಸುಮಾರು 8 ಕಿಲೋಮೀಟರ್ ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣ ತನಕ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನ ನಡೆಸ್ತಾರೆ. ಇವತ್ತು ಮೆಗಾ ರ್ಯಾಲಿಯಲ್ಲಿ ಪಾಲ್ಗೊಳ್ತಿರೋದ್ರಿಂದ ಜನನೂ ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಆಲ್ರೆಡಿ ಜಮಾವಣೆಗೊಂಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೀವು ಸ್ಟೂಡೆಂಟ್ಸ್ ಮಾತಾಡಿದನ್ನ ನಾವು ಗಮನಿಸ್ತಾ ಇದ್ವಿ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅವರೆಲ್ಲರೂ ಅಂತ ಹೇಳಿ. ಹತ್ರದಿಂದ ನೋಡಬಹುದು ಒಂದು ಅವಕಾಶ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಅಂತ ಹೇಳಿ. ಇನ್ನು ಹೊರಗಡೆ ನೋಡೋದಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ, ಮತ್ತೆ ಅದರಲ್ಲಿ ಕಾರ್ಯಕರ್ತರು ಇದ್ದಾರೆ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ. ಈಗ 8 ಕಿಲೋಮೀಟರ್ ಮೆಗಾ ರ್ಯಾಲಿ ಜೊತೆಗೆ ಸಮಾವೇಶ ಅಂತಿಮ ಹಂತದಲ್ಲಿ ಯಾವ ತರ ಚಿತ್ರಣಗಳು ಕಂಡು ಬರ್ತಾ ಇದೆ? ಶರ್ಮಿತಾ, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಈಗ ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡ್ಲಿಕ್ಕೆ ಸಾವಿರಾರು ಮಾತ್ರ ಅಲ್ಲ, ಲಕ್ಷಾಂತರ ಯುವ ಜನತೆ, ಪ್ರತಿಯೊಬ್ಬರು ಕೂಡ ಮೋದಿ ಅಭಿಮಾನಿಗಳು, ಹೀಗೆ ಪ್ರತಿಯೊಬ್ಬರು ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ. ಯಾಕಂದ್ರೆ 8 ಕಿಲೋಮೀಟರ್ ಹುಬ್ಬಳ್ಳಿಯ ಏರ್ಪೋರ್ಟ್ ಇಂದ ನಿಮಗೆ ವೇದಿಕೆಯ ಕಾರ್ಯಕ್ರಮ ಅಂದ್ರೆ ರೈಲ್ವೆಯ ಮೈದಾನದವರೆಗೂ ಕೂಡ ಈ ರೀತಿಯಾಗಿ ರಸ್ತೆ ಎರಡೂ ಬದಿಗೂ ಕೂಡ ಬ್ಯಾರಿಕೇಡ್ ನ ವ್ಯವಸ್ಥೆ ಮಾಡಿದ್ದಾರೆ. ಫೋಟೋಗಳನ್ನು ಕೂಡ, ಮೋದಿಯ ಫೋಟೋಗಳನ್ನು ಇಟ್ಕೊಂಡು ತಮ್ಮ ನೆಚ್ಚಿನ ನಾಯಕನನ್ನ ಬರಮಾಡಿಕೊಳ್ಳಿಕ್ಕೆ, ಸ್ವಾಗತ ಮಾಡ್ಲಿಕ್ಕೆ ಇರೋದು ಸಣ್ಣ ಸಣ್ಣ ಮಕ್ಕಳು ಇರೋದು, ದೊಡ್ಡ ದೊಡ್ಡ ಹಿರಿಯ ನಾಗರಿಕರು ಕೂಡ ಇದ್ದಾರೆ. ಈ ರೀತಿಯಾಗಿ ತುಂಬಾ ಬಿಸಿಲಿದೆ, ಬಿಸಿಲನ್ನು ಕೂಡ ಲೆಕ್ಕಿಸದೆ ಎಲ್ಲರೂ ಕೂಡ ಸಾಕಷ್ಟು ರೀತಿಯಾಗಿ ಮೋದಿ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ನಿಂತಿರೋದು, ಮೋದಿಯನ್ನ ಬರಮಾಡಿಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಮೋದಿ ಅವ್ರನ್ನ ಹೇಗೆ ವೆಲ್ಕಮ್? ಇಲ್ಲೇ ಲೋಕಲ್ ಹುಬ್ಬಳ್ಳಿಯಿಂದ ಬಂದಿರೋದು, ಗಬ್ಬೂರ್ ಹತ್ರ PB ರೋಡ್. ಮೋದಿ ಅವರು ಬಹಳ ಈ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಯಾಗಿ ಇಲ್ಲಿವರೆಗೂ ಕಾಣಿಸ್ಕೊಂಡಿದ್ದಾರೆ. ಇಷ್ಟು ಹೇಳಿ ಮುಗಿಸ್ತಿದೆ. ಸರ್, ತಾವು ಎಲ್ಲಿಂದ? ಪ್ರಧಾನಿ ಹುಬ್ಬಳ್ಳಿ ಸರ್. ಹಲೋ, ತಾವ್ರಿ? ನಾವು ಕಲಗಡಿಲ್ಲೇ ಬಂದಿದ್ದೀವಿ ಸರ್. ಇಲ್ಲಿಂದ ಒಂದು 30-35 ಕಿಲೋಮೀಟರ್ ಅವ್ರು ನೋಡ್ಲಿಕ್ಕಂತ ಇಲ್ಲಿಂದ ಬಂದೇವೆ. ತಾವು ಸರ್? ಸರ್, ನಾವು ಧಾರವಾಡಿಂದ ಬಂದಿದ್ದೀವಿ. ನಾವು ಮೋದಿ ಅವ್ರದ್ದು ಭಾಳ ಫ್ಯಾನು, ಹಿಂಗಾಗಿ ಮೋದಿ ಅವರು ಭಾಳ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವ್ರ ಕೆಲಸ ಅತ್ಯುತ್ತಮವಾಗಿ ಮಾಡಲಿ ಅಂತೇಳಿ ಆಶಿಸ್ತೀನಿ. ಬಹಳ ಜನ ಕೂಡ ಎಲ್ಲ ಕಡೆಗೆ ಬ್ಯಾರಿಕೇಡ್ಗಳಲ್ಲಿ ಎಲ್ಲ ಕೂಡ ಜನ ನಿಂತಿದ್ದಾರೆ. ಸೊ ಈ ಕಾರ್ಯಕ್ರಮ ಅಲ್ಲದೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಲಿದ್ದಾರೆ ಮೋದಿಯವರು. ಸೊ ಮೋದಿಯವರ ಭಾಷಣ ಒಳಭಾಗದಲ್ಲಿ ನಡೀತಾ ಇರೋದು. ಸೊ ಮೋದಿಯವರ ಬಗ್ಗೆ, ಯಾಕಂದ್ರೆ ರೋಡ್ ಶೋದಲ್ಲೂ ಕೂಡ ಇಲ್ಲಿ ಏನಾದ್ರು ಬಂದು ತಮ್ಮನ್ನು ಮಾತಾಡ್ಬೋದು ಅಂದ್ರೆ ತುಂಬಾ ಹತ್ತಿರದಿಂದ ನೋಡ್ಬೋದು ಅನ್ನುವಂತ ಆಸೆ ಇದೆಯಾ? ಆಸೆ ಇದೆ ಸರ್, ತುಂಬಾ ಆಸೆ ಇದೆ. ಅದೇ ಏನಾಗುತ್ತೆ ಗೊತ್ತಾಗಲ್ಲ. ಅಲ್ಲಿ ಆದ್ರೆ ಡೈರೆಕ್ಟ್ ಆಗಿ ಮೀಟ್ ಆಡ್ಬೋದು, ಇಲ್ಲಿ ಆದ್ರೆ ನಾವು ಮೀಟ್ ಆಗಕ್ಕಾಗಲ್ಲ. ಹಾಗೆ ಪರಸ್ಪರ ವಿನಿಮಯ ಮಾಡ್ಕೊಳ್ಬಹುದು. ಎಷ್ಟು ಜನ ಅಭಿಮಾನಿಗಳಿದ್ದಾರೆ, ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾರೆ. ಮೇಡಮ್, ತಾವು ಎಲ್ಲಿಯವರು? ಮೋದಿ ಅವ್ರನ್ನ ಬಹಳ ಹತ್ತಿರದಿಂದ ನೋಡ್ಲಿಕ್ಕೆ ಬ್ಯಾರಿಕೇಡ್ ಹತ್ರನೇ ನಿಂತಿದ್ದೀರಾ? ನಾವ್ ಇಲ್ಲೇ ಶ್ರೀನಗರ, ಸಾಯಿನಗರ್ ಲಾಸ್ಟ್ ಸ್ಟಾಪ್ನೇರ್ ಶ್ರೀನಗರದಾರ. ನಾವು ಮೋದಿ ಅಭಿಮಾನಿ, ನಾವು ಬಿಜೆಪಿ ಕಾರ್ಯಕರ್ತರು, ನಾವು ಸದಸ್ಯರು. ನಾವು ರಾಜಣ್ಣ ಕೊರವಿಯವರ ಅಗದಿ ಆತ್ಮೀಯರು. ನಮಗ್ ಬಹಳ ಖುಷಿ ಆಗೈತಿ. ಎಲ್ಲಾ ಕೆಲಸ ಬಿಟ್ಟು ನಾವು ಮೋದಿಯವ್ರ ನೋಡ್ಲಿಕ್ಕೆ ಬಂದೀವಿ. ಇಲ್ಲೆಲ್ಲ ಜನ ನೋಡ್ತಾ ಇದ್ರೆ ಬಿಸಿಲಿದೆ, ಇಂಥ ಬಿಸಿಲಿದೆ, ಆದ್ರೂ ಕೂಡ ಎಲ್ಲರೂ ಕೂಡ ಮೋದಿಯನ್ನ ಬರಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ನಿಂತು ವೆಲ್ಕಮ್ ಮಾಡ್ತಾ ಇದ್ದಾರೆ. ಹೌದು ಸರ್, ದೇವ್ರ ದರ್ಶನಕ್ಕೆ ತಾಸು 2 ತಾಸು ತಿರುಪತಿ ನಿಲ್ತೇವಿ. ಇವರು ನಮಗ ಭಾರತ ದೇಶದ ಒಂದು ಮಹಾ ದೇವ್ರಿದ್ದಂಗ ನಮಗ. ಅದಕ್ಕೆ ನಾವು ಈ 1 ತಾಸು 2 ತಾಸು ಬಿಸಿಲ ನಿಂತು ನಮ್ಗೇನ್ ಫರಕ್ ಬೀಳೋದಿಲ್ಲ. ನಾವು ನಿಂತು ನೋಡ್ಬೇಕಂತ ಆಸೆಯಿಂದನ ಬಂದೇವಿ. ನಾವು ಹೌಸ್ ವೈಫ್, ನಮ್ಗೆ ನೋಡ್ಬೇಕಂತ ಆಸೆ ಇರುತ್ತಲ್ಲ. ನಮ್ಗೆ ಆ ಕಡೆಯಿಂದ ಹೋಗಿ ಡೆಲ್ಲಿಗೆ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಇಲ್ಲೇ ಹುಬ್ಳಿಗೆ ಬಂದಾರ ಅಂದ್ಮೇಲೆ
ನಮಗೂ ಒಂದು ಅಭಿಮಾನ ಇರ್ತಲ್ಲ ನಮ್ಮೂರಿಗೆ ಬಂದಾರಂತ ನಾವು ನೋಡ್ಬೇಕಂತ ಬಹಳ ಅಪೇಕ್ಷೆಯಿಂದ ಇವತ್ತು ಸ್ಕೂಲು ಮಕ್ಕಳಿಗೆಲ್ಲ ಸುಟ್ಟಿ ಕೊಟ್ಟಾರ, ಮಕ್ಕಳು ಕರ್ಕೊಂಡು ನೋಡ್ಲಿಕ್ಕೆ ಬಂದವಿ. ಸರ್ ತಾವು ಸರ್? ನಾವು ಹುಬ್ಬಳ್ಳಿ ಏರಿಯಾ ಮಾತಾಡೋದು. ಇಲ್ಲಿಂದ ಇಲ್ಲಿ ನೋಡಕ್ಕೆ ಇಬ್ರು ಕೂಡ ಬಂದಿದ್ದೇವೆ, ನಾವು ಫ್ಯಾಮಿಲಿ ಕೂಡ ಬಂದಿದ್ದೇವೆ, ಕುಟುಂಬ ಸಮೇತ ಬಂದ್ರಿ? ಕುಟುಂಬ ಸಮೇತ ಬಂದಿದ್ದೇವೆ. ನಾವು ಮೋದಿ ಅಭಿಮಾನಿ, ಬಹಳ ಅಭಿಮಾನಿ. ನಾವು ರಾತ್ರಿ ಆಗಲಿ ಕೂಡ ನೆನೆಸ್ತೇವೆ ಅವ್ರು ಮೋದಿನ. ಒಳ್ಳೆ ಅವ್ರ ಫಂಕ್ಷನ್, ಯಾವ್ದೋ ಫಂಕ್ಷನ್ ಇದ್ರು ಬಿಡಂಗಿಲ್ಲ. ಲಾಸ್ಟ್ ಟೈಮ್ ಹುಬ್ಬಳ್ಳಿಗೆ ಬಂದಿದ್ರು, ಅಲ್ಲಿ ನೋಡಿದ್ವಿ ನಾವು, ಅಲ್ಲಿ ಹೋಗಿದ್ವಿ. ಒಟ್ಟು ಎಲ್ಲಿದ್ರು ಹೋಗೋದೇ ಬಿಡಂಗಿಲ್ಲ. ನಮ್ ಓಟ್ ಮೋದಿ ನೋಡ್ಬೇಕು, ಜೈಕಾರ ಹಾಕ್ಬೇಕು, ಇಷ್ಟೇ. ತಾವು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಕಲಾವಿದರು ತಮ್ಮ ಪ್ರದರ್ಶನ ಮಾಡ್ಲಿಕ್ಕೂ ಕೂಡ ಬಂದಿದ್ದಾರೆ. 25,000 ಜನ ಇದ್ದಾರೆ. ತಾವು ಹೇಗೆ ವೆಲ್ಕಮ್ ಮಾಡಿ ಬಂದಿದ್ದೇವೆ ಸರ್? 2 ಅವರ್ ಆಯ್ತು ನಿಂತು. ನಮ್ಮನ್ನು ಆಳುವಂತ ಪ್ರಧಾನಿಗಳನ್ನ ನೋಡ್ಬೇಕು ಅಂತ ಬಂದಿದ್ದೀವಿ. ಒಮ್ಮೆನಾದ್ರೂ ಭಾರತ ಪ್ರಧಾನಿಗಳನ್ನ ನೋಡ್ಬೇಕನ್ನೋ ಆಸೆ, ನೋಡ್ತಾ ಇದ್ದೀವಿ. ಬಹಳ ಹತ್ತಿರದಿಂದ ಇದೆ. ಫಸ್ಟ್ ಟೈಮ್ ನೀವು ನೋಡ್ಲಿಕ್ಕೆ? ಫಸ್ಟ್ ಟೈಮ್ ನೋಡ್ತಾ ಇರೋದು, ಖುಷಿ ಆಗುತ್ತೆ. ಅಲ್ಲ, ಇಲ್ಲಿ ಹತ್ತಿರದಲ್ಲಿ ಕೆಳಗಿಳಿದು ಕಾರಿಂದ ಕೆಳಗಿಳಿದು ಹತ್ತಿರವರೆಗೂ ಬಂದು ಭೇಟಿ ಮಾಡಬಹುದು ಅಂತ ಅನ್ಸುತ್ತೆ. ಅದೃಷ್ಟ ಸರ್ ಅದು. ಇಲ್ಲಿ ಜಾಗ ಸಿಕ್ಕಿದೆ ಅಂದ್ರೆ ಅದೇ ಒಂದು ಅದೃಷ್ಟ. ದೇವ್ರ ದರ್ಶನ ಆದಂಗೆ. ಹಾ ಸರ್. ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಹುಬ್ಬಳ್ಳಿಲಿಂದ ಉಣಕಲ್ 2 ತಾಸು ಆಯ್ತು. ಹ್ಯಾಂಡಿಕ್ಯಾಪ್ಟ್ ಇದೆ ನಾನು. 2 ತಾಸು ಆಯ್ತು ನಿಂತು ಮೋದಿ ನೋಡ್ಬೇಕನ್ನೋ ಖುಷಿ ನನಗೆ. ಮೋದಿ ನೋಡಿ ಹೋಗ್ಬೇಕನ್ನೋ ಮಳೆ ಹಚ್ಕೊಂಡು ನಿಂತಾನೆ. ಅಲ್ಲಿಂದ ನಡ್ಕೊಂತ ಬಂದು ಕುಂತಾನೆ. ನಡ್ಕೊಂತ ನೋಡಿ ನಿಂದಿರ್ಬೇಕು, ಮೋದಿ ನೋಡ್ಬೇಕನ್ನೋ ಆಸೆ ಭಾಳ ಐತೆ ನಮಗೆ. ಸಣ್ಣ ಹುಡುಗರೆಲ್ಲ ಬಂದಾರ, ಹ್ಯಾಂಡಿಕ್ಯಾಪ್ಟ್ ನಿಂತಾರ. 2 ತಾಸು ಆಯ್ತು ಬಿಸಿಲಾಗಿ ನಿಂತ ನೋಡ್ಬೇಕು ಅನ್ನೋ ಆಸೆ ಐತೆ ಸರ್, ಅಷ್ಟೇ. ಏನ್ರಿ, ಯಾಕೆ ಇಷ್ಟ ರೀ ಮೋದಿ ಅಂದ್ರೆ? ಏನ್ ಕಾಯಕ ಯೋಗಿ ಅಂತ ಏನಂತಾರಿ? ಮೋದಿ ಅಂದ್ರೆ ಇಷ್ಟ ಸರ್. ಮೋದಿ ಅಂದ್ರೆ ಚಿಕ್ಕ ಮಗಳಿಗೂ ಇಷ್ಟ. ಯಾಕಂದ್ರೆ ಮೋದಿ ಮಗ ಕಾಯ್ದೆ ಯಾವ್ದು ಮಾಡಿಲ್ಲ, ಯಾರು ಮಾಡಿಲ್ಲ ಇನ್ನೂ ತನಕ. ಅವ್ರಂದ್ರೆ ಬಹಳ ಇಷ್ಟ. ಬಹಳ ಜನ ಹಿರಿಯರು ಇದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ರಿ ಯಜಮಾನ್ರೆ? ಬೈಲಹೊಂಗಲ ತಾಲೂಕು ದೊಡ್ಡವಾಡ ಅಂತ ಬಂದೇವ್ರಿ. ದೊಡ್ಡವಾಡ ಅಂತ ಬಂದೇವ್ರಿ. ನಮಗ ಏನಾಗೈತೆ ಅಂತಂದ್ರ 10 ಕಿಲೋ ಅಕ್ಕಿ ಕೊಡ್ತಿದ್ರ ಕಡು ಬಡವರಿಗೆ. ಅದು ಏನಾಗತ್ತೈತೆ, 5 ಕಿಲೋ ಮಾಡ್ಯಾರಲ್ಲ, ಅದ ತಿಂಗಳ 600 ರೂಪಾಯಿ ಪಗಾರ ಬರ್ತೈತಿ. ಅದ್ರ ಸಲುವಾಗಿ ಐತಲ್ಲ ಬಡವರು ಓದ್ತಿಲ್ಲ, ತೊಂದ್ರೆ ಆಗ್ತೈತೆ. ಅದ್ರ ಸಲುವಾಗಿ 10 ಕಿಲೋ ಅಕ್ಕಿನ ಮಾಡಂತ ಹೇಳ್ರಿ. ಮುಂದೈತಲ್ಲ ಈ ಮನಿ ಬಿದ್ದಾವ, ಮಳೆ ಹೆಚ್ಚು ಕಾಸು ಮನಿ ಬಿದ್ದಾವಲ್ಲ, ಆ ಬಿಲ್ ಎಲ್ಲ ಆಯ್ತಲ್ಲ ಪಂಚಾಯತ್, ಗ್ರಾಮೀಣ ಪಂಚಾಯತ್. ತಾವು ಎಲ್ಲಿಂದ ಬಂದಿರ್ರಿ? ಧಾರವಾಡ ತಾಲೂಕು ಕಲಿಕೆ ಹೆಚ್ಚಿನ ಅಭಿಮಾನ ಸರ್. ಅವ್ರ ಭಾರತದ ಒಂದು ರತ್ನ ಅಂತ ಹೇಳಿಕ್ಕೂ ತಪ್ಪೇನಿಲ್ಲ ಸರ್. ಇನ್ನು ಬಹಳ ಜನ ಕಡೆ ನನ್ನ ಬಲಭಾಗಕ್ಕೂ ಕೂಡ ನೋಡ್ತಾ ಹೋದ್ರೆ ನಿಮಗೆ ಎಷ್ಟು ಜನ, ಸಾಕಷ್ಟು ಜನ ಮೋದಿ ಭಾವಚಿತ್ರಗಳನ್ನ ಹಿಡ್ಕೊಂಡು ಮೋದಿ ಮೋದಿ ಅಂತೇಳಿ ಜಯಘೋಷನ್ನ ಆಗ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಿ ಸರ್? ಸರ್ ನಾವು ಧಾರವಾಡದಿಂದ ಬಂದಿದ್ದೀವಿ. ಧಾರವಾಡದಿಂದ ಅಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಅಮ್ಮಿನವಾಯಿಂದ ಬಂದಿದ್ದೀವಿ. ಮೋದಿ ನೋಡ್ಬೇಕಂತ ಭಾಳ ಜೋಶಿಂದ ಬಂದೇವ್ರಿ. ಏನು ಬರ್ಬೇಕಂತ ನಮ್ಗೆ ಇನ್ನೂ ಸ್ವಲ್ಪ ಏನು ಕ್ರೇಜ್ ಭಾಳ ಐತ್ರಿ. ಬಂದ್ರ ಲಗ ಅನುಕೂಲಕತಿ. ಯಜಮಾನ್ರೆ ತಾವು ಎಲ್ಲಿಂದ ಬಂದಿರ್ರಿ? ನಿಮ್ನ ಕೇಳ್ತಾರ್ರಿ. ಮದಿಕಪ್ದಿಂದ ಬಂದೇವ್ರಿ. ಧಾರವಾಡ ಗ್ರಾಮೀಣದಿಂದ ಬಂದೇವ್ರಿ. ನಮ್ಮ ಹುಬ್ಳಿ ಧಾರವಾಡ ಗಂಡು ಮೆಟ್ಟಿನ ನಾಡಿಗೆ ನಮ್ಮ ಪ್ರಧಾನಿಯವರು ಬರ್ತಿರೋದು ನಮಗೊಂದು ಅತಿ ಹುಮ್ಮಸ ಸಂತೋಷದ ವಿಷಯ ಆಗಿದೆ. ಅವ್ರು ಯಾವಾಗ ಬರ್ತಾರೋ ಅನ್ನೋದು ದಾರಿ ಹಂಬಲದಿಂದ ಕಾಯ್ತಿದ್ದೇವೆ. ಸರಿಯಾಗಿ ಶರ್ಮಿತಾ 3:45ಕ್ಕೆ ಹುಬ್ಳಿ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ 25 ನಿಮಿಷಗಳ ಕಾಲ ಟ್ರಾವೆಲ್ ಮಾಡ್ತಾರೆ. ಪ್ರತಿ ಕಿಲೋಮೀಟರ್ಗೂ ಕೂಡ ಒಂದೊಂದು ಸೆಂಟರ್, ಈ ರೀತಿಯಾದಂತ ಸೆಂಟರ್ಗಳನ್ನ ಬಂದು ಜನರ ಉತ್ಸಾಹವನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಗಂಟೆಗಟ್ಲೆ ಆ ಬಿಸಿಲಲ್ಲಿ ಅವ್ರು ಕಾದು ನಿಂತಿದ್ದಾರೆ. ಉದ್ದೇಶ ಒಂದೇ, ನರೇಂದ್ರ ಮೋದಿ ಅವರನ್ನ ನೋಡ್ಬೇಕು ಅಂತ ಹೇಳಿ. ಪ್ರಮುಖವಾಗಿ 3 ಕಡೆ ಸ್ಟಾಪ್ ಅನ್ನ ಕೊಡ್ತಾರೆ ಆ ರ್ಯಾಲಿ ಮಧ್ಯದಲ್ಲಿ. ಅಲ್ಲಿ ನರೇಂದ್ರ ಮೋದಿ ಅವರು ಜನರತ್ತ ತೆರಳುತ್ತಾರೆ, ಕೈ ಬೀಸ್ತಾರೆ, ನಮಸ್ಕಾರ ಮಾಡ್ತಾರೆ. ಆ ಪ್ರಮುಖವಾದಂತ 3 ಪ್ರದೇಶ ಏನಿದೆ ಅವರು ಸ್ಟಾಪ್ ಮಾಡುವಂತ ರ್ಯಾಲಿಯಲ್ಲಿ ನಿಲ್ಲಿಸಿ ಜನರ ಹತ್ರ ಹೋಗೋದು, ಅಲ್ಲಿ ಎಸ್ಪೆಷಲಿ ಜನಸಂಖ್ಯೆ ಯಾವ ತರ ಇದೆ ಮತ್ತೆ ಸೆಕ್ಯೂರಿಟಿ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಹಂಪಿ.